ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಸವರಾಜ ಹೊರಟ್ಟಿ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತು ರಾಜೀನಾಮೆ ಕೊಟ್ರಿ ಸರ್ ತಮ್ಮ ಸಭಾಪತಿ ಹುದ್ದೆಗೆ. ಆ ಕ್ಷಣಗಳು ತಮ್ಗೆ ಏನು ಅನ್ನಿಸ್ತು ಸರ್, ಕೊನೆಯ ಕ್ಷಣಗಳು? ನಾನು 24ನೇ ತಾರೀಕಿನ ದಿವಸ 14ನೇ ತಾರೀಕಿನ ದಿವಸ ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿ ಸದನದಲ್ಲಿ ಎಲ್ಲರಿಗೂ ಒಂದು ಕೃತಜ್ಞತೆ ಹೇಳಿ ರಾಜೀನಾಮೆ ಕೊಡುವಂತ ತೀರ್ಮಾನ ಮಾಡಿ ಮಾಧ್ಯಮದವ್ರಿಗೆ ಹೇಳಿದ್ನಿ ಮತ್ತು ಮುಖ್ಯಮಂತ್ರಿಗೆ ಹೇಳಿದ್ನಿ. ಅವರು ಹರೀಶ್ ಇವರಿಗೆ ಯಾರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳಿದ್ನಿ, ಎಲ್ಲರಿಗೂ ಹೇಳಿದ್ನಿ. ಇವತ್ತು ದಿಢೀರ್ನೆ ಬಂದು ಮತ್ತೆ ರಾಜೀನಾಮೆ ಕೊಡಂತ ಇಲ್ಲಿ ಕೇಳಿದರು. ಕೊಡಂದ ರಾಜೀನಾಮೆ ಕೊಟ್ಟೆ ಇಲ್ಲಿ. ಮತ್ತು ಅವ್ರು ಮತ್ತೆ ಕೇಳಿದ್ರು ಇಲ್ಲೇ ಕೊಡೋಣ, 14ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ನಂತೆ. ಇಲ್ಲ ಈಗ ಕೊಡ್ರಿ ಅಂತ ಕೊಟ್ಟೆ. ಮತ್ತೆ ಸ್ಪೀಕರು ಮತ್ತು ಸಭಾಪತಿ ಹುದ್ದೆಗಳು ಪಕ್ಷೇತರವಾಗಿರಬೇಕು, ಪಕ್ಷಾತೀತವಾಗಿರಬೇಕು ಅಂತ ವಾಡಿಕೆ ನಡ್ಕೊಂಡು ಬಂದಿದೆ ಸಂಪ್ರದಾಯ. ಆದರೆ ತಮ್ಮ ರಾಜೀನಾಮೆಯನ್ನು ಬಲವಂತ ಪಡ್ಕೊಂಡ್ರು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ನಾ ಏನು ಮಾಡೋದಂದ್ರೆ ಯಾವಾಗಾದರೂ ಸಭಾಪತಿಗಳನ್ನ ಸ್ಪೀಕರ್ನ ರಾಜೀನಾಮೆ ಕೇಳುವಂಥ ಅಧಿಕಾರ ಯಾರಿಗೆ ಹೌಸ್ ಬಿಟ್ಟರೆ ಹೌಸ್ನಾಗ ಕೇಳಬೇಕು. ಬಟ್ ಏನು ಮಾಡೋದು, ಈಗಿನ ಕಾಲ ರಾಜಕೀಯ ಹಂಗೈತಿ. ಅವ್ರು ಕೇಳಬಾರ್ದು ಅಂತ ನಂದು ವೈಯಕ್ತಿಕ ಅಭಿಪ್ರಾಯ. ಕೇಳಿದರು, ಹಿಂದೆ 2 ಸರಿ ಫೋನ್ ಮಾಡಿದ್ರು ರಾಜೀನಾಮೆ ಕೊಡುತ್ತೆ. ಇವತ್ತು ಬಂದು ಕೇಳಿದರು. ಮತ್ತು ಅನಿವಾರ್ಯ, ನಾ ಏನು ಮಾತಾಡಲಿಲ್ಲ, ರಾಜೀನಾಮೆ ಕೊಟ್ಟೆ. ಸರ್, ಏನು ಸರ್ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಏನು ಕಾನ್ವರ್ಸೇಷನ್ ನಡೆಸಿದ್ರು? ಯಾವ ಕಾರಣಕ್ಕೋಸ್ಕರ ನೀವು ಕೊಡಿ ಅಂತ ಏನಾದರೂ ರೀಸನ್ ಹೇಳಿದ್ರೆ ಸರ್? ಏನು ಮಾತಾಡಲಿಲ್ಲ, ರಾಜೀನಾಮೆ ಕೊಡಿ ಇವತ್ತಂದರು. ನಾ ಏನು ಮಾತಾಡಲಿಲ್ಲ, ಕೊಟ್ಟೆ ಅಷ್ಟೇ. ಈಗ ನೀವು ಅತಿ ಹೆಚ್ಚು ಗೆಲುವನ್ನು ಸಾಧಿಸಿರೋ ಅಂತ ರಾಜಕಾರಣಿ ಸರ್ ವಿಧಾನ ಪರಿಷತ್ನಲ್ಲಿ. ಈಗ ವಾಟ್ ನೆಕ್ಸ್ಟ್ ಸರ್? ಈಗ ಸಭಾಪತಿ ಹುದ್ದೆಯಿಂದ ತೆರವಾಗಿದ್ರ? ಕಾನ್ಫಿಡೆನ್ಸ್ ಐತಿ, ಇನ್ನೂ 2 ವರ್ಷ ಪೀರಿಯಡ್ ಐತಿ ನಂದು. ಹೋಗ್ತೀನಿ, ಅಡ್ಡಾಡ್ತೀನಿ, ಕೆಲಸ ಮಾಡ್ತೀನಿ. ಸಾರ್ವಜನಿಕರ ಕೆಲಸ ಮಾಡುವಂಥ ಇನ್ನೂ ಬೇಕಾದ ಅವಕಾಶ ಮಾಡ್ತೀನಿ ಸರ್. ಈಗ ಸಭಾಪತಿ ಇದರಲ್ಲಿ ನೀವು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಸದನದಲ್ಲಿ ಸಾಕಷ್ಟು ಘಟನೆಗಳು ನಡೆದವು ಸರ್. ಇವತ್ತಿನ ಒಂದು ಜನ್ರೇಷನ್ಗೆ ಏನು ಮೆಸೇಜ್ ಹೇಳ್ತೀರಿ ಸರ್ ಕೊನೆಯದಾಗಿ? ಏನಿಲ್ಲ, ಇದು ಹಿರಿಯರ ಮನೆ, ಚಿಂತಕರ ಚಾವಡಿ. ಇಲ್ಲಿ ಬರೋರೆಲ್ಲ ಸ್ವಲ್ಪ ನಯ ವಿನಯ ಸ್ಟಡಿ ಮಾಡ್ಕೊಂಡ್ಬರ್ಬೇಕು. ಇದು ಗಣತಿಗೆ ಅವರು ಹೆಚ್ಚಿಸಬೇಕು. ಅಂಥ ಶಾಸಕರೆಲ್ಲ ನಾನು ಅವರಿಗೆಲ್ಲ ಹೇಳ್ತಿದ್ದೆ, ಟ್ರೈನಿಂಗ್ನು ಕೊಡಿಸಿದ್ದು ನಾನು. ಅದೇ ಇದೊಂದು ಹಿರಿಯರ ಮನೆ ಇರೋದ್ರಿಂದ ಎಲ್ಲರೂ ಭಾಳ ಡೀಸೆಂಟಾಗಿ ನಡ್ಕೊಳ್ಬೇಕಾದ ಕರ್ತವ್ಯ. ಆ ರೀತಿ ನಡ್ಕೊಳ್ರಿ ಅಂತೇಳಿ ಒಂದು ವಿನಂತಿಯನ್ನು ಮಾಡ್ತೀನಿ. ಅವರು ಹಿಂದೆ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಇರೋದ್ರಿಂದ ಹೊರಟ್ಟಿ ಮತ್ತು ಸಿದ್ದರಾಮಯ್ಯನವರ ಬಾಂಡಿಂಗು ಅವತ್ತು ಸಭಾಪತಿ ಸ್ಥಾನದಲ್ಲಿ ಮುಂದುವರಿಸಿತ್ತು ಅಂತ ಹೇಳ್ತಾರೆ ಸರ್. ಇಲ್ಲ, ನನಗೆ ಯಾರೂ ರಾಜೀನಾಮೆ ಕೇಳಿಲ್ಲ ಅವಾಗ. ಅದೇನೋ ಅವ್ವಾಪ ಯಾರು ರಾಜೀನಾಮೆ ಕೇಳಿಲ್ಲ. ಇಲ್ಲ, ಅವ್ರೇನು ವರ್ಷಿಲ್ಲ, ರಾಜೀನಾಮೆ ಯಾರು ಕೇಳಿಲ್ಲ. ಆಟೋಮೆಟಿಕ್ಲಿ ಹಂಗ ಬಂದಿತ್ತು, ಹಂಗ ನಡೆದಿತ್ತು. ಸಿದ್ದರಾಮಯ್ಯನವರ ಅಧಿಕಾರದಲ್ಲಿದ್ರೆ ಈಗ ನೀವು ಮುಂದುವರಿತಾ ಇದ್ರಿ ಅಂತ ಸರ್? ಅದೇ ಹಂಗೆ ಹೇಳ್ತೀರಿ, ನನಗೂ ಗೊತ್ತಿಲ್ಲ. ಅದೇನಾಕಿತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಜೊತೆ ಏನಾದರೂ ಮಾತನಾಡಿ ಸರ್ ರಾಜೀನಾಮೆ ಕೊಡೋದಕ್ಕೂ ಮುಂಚಿತವಾಗಿ ಭೇಟಿ ಆಗಿದ್ರ ಸರ್? ಭೇಟಿಯಾಗಿ ರಾಜೀನಾಮೆ ಕೇಳಿದ್ರು ಮುಖ್ಯಮಂತ್ರಿ, ರಾಜೀನಾಮೆ ಕೊಡೋಕೆ ಹೊಂಟಿ ಅಂದೆ. ಆಯ್ತು, ಕೊಟ್ಟು ಬಾ ಅಂತ ಹೇಳಿದ್ರು. ಸೊ ಇದಿಷ್ಟು ಬಸವರಾಜ ಹೊರಟ್ಟಿರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ.